ಇದು ಬಹುತೇಕರ ಸಮಸ್ಯೆ. ನಿಮ್ಮಲ್ಲೂ ಹಲವರು ಈ ಸಮಸ್ಯೆಯನ್ನ ಎದುರಿಸಿರುತ್ತೀರಿ. ಕೆಲವರು ಈಗಲೂ ಈ ಸಮಸ್ಯೆಯೊಂದಿಗೆ ಗುದ್ದಾಡುತ್ತಲೇ ಇರ್ತೀರಿ. ನೆಮ್ಮದಿಯಾಗಿ 5 ನಿಮಿಷ ಪೂಜೆ ಮಾಡೋಣ ಅಂದ್ಕೊಳ್ಳೋ ಹಾಗಿಲ್ಲ. ಅಷ್ಟರಲ್ಲಿ ಈ ಸಮಸ್ಯೆ ಕಾಡಿಯೇ ಇರುತ್ತೆ. ಅಂಥದ್ಯಾವ್ದಪ್ಪ ಆ ಸಮಸ್ಯೆ ಅಂದ್ರೆ ಪೂಜೆ ಮಾಡೋ ಶುಭ ಗಳಿಗೆಯಲ್ಲಿ ಕೆಟ್ಟ ಆಲೋಚನೆಗಳು ಬರುವುದು, ಸರಿಯಾಗಿ ಪೂಜೆ ಮಾಡೋಕ್ಕೂ ಆಗದ ಸ್ಥಿತಿಗೆ ತಂದಿಡೋ ಮನಸ್ಥಿತಿ. ಹಾಗಿದ್ರೆ ಯಾಕೆ ಈ ರೀತಿ ಆಗುತ್ತೆ? ಇದರಿಂದ ಹೊರಬರೋದು ಹೇಗೆ? ಪೂಜೆ ಮಾಡುವಾಗ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳೂ ಬರದಂತೆ ನಿಷ್ಕಲ್ಮಶವಾಗಿ ಪೂಜೆ ಮಾಡೋದನ್ನ ಸರಿಯಾಗಿ ಅಭ್ಯಾಸ ಮಾಡಿಕೊಳ್ಳೋದು ಹೇಗೆ? ಇದೆಲ್ಲವನ್ನ ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಶಂಕರಾಚಾರ್ಯರು ಶಿವಾನಂದ ಲಹರಿ ರಚಿಸುತ್ತಾ ಒಂದು ಅದ್ಭುತವಾದ ಶ್ಲೋಕ ಕೊಟ್ಟಿದ್ದಾರೆ. ಒಂದು ಕಡೆ, ಪರಮೇಶ್ವರ ನೀನೇನು ಕಪಾಲಮಾಲೆ ಧರಿಸಿಕೊಂಡಿರುತ್ತೀಯ, ದೊಡ್ಡ ದೊಡ್ಡ ಜಟೆ, ಮೈಯೆಲ್ಲ ಬೂದಿ ಬಳಿದುಕೊಂಡಿರುತ್ತೀಯ, 3 ಕಣ್ಬೇರೆ. ನೀನು ಭಿಕ್ಷೆಗೆ ಹೋದ್ರೆ ನಿನ್ನನ್ನ ನೋಡಿ ಯಾರು ಭಿಕ್ಷೆ ಕೊಡ್ತಾರಯ್ಯ? ಹೀಗಾಗಿ ಜೊತೆಗೆ ಒಂದು ಕೋತಿ ಕರೆದುಕೊಂಡು ಹೋಗು. ಅದನ್ನ ನೋಡಿ, ಅದರ ಚೇಷ್ಟೆ ನೋಡಿ ಜನ ಭಿಕ್ಷೆ ಹಾಕ್ತಾರೆ. ಹಾಗಾದ್ರೆ ಎಲ್ಲಿದೆ ಆ ಕೋತಿ ಅಂತ ಕೇಳಿದ್ರೆ, ನನ್ನ ಬಳಿಯೇ ಇದೆ ಸ್ವಾಮಿ. ಸದಾ ಕಾಲ ಮೋಹ ಮದಾತ್ಸರ್ಯಗಳೆಂಬ ಅರಿಷಡ್ ವರ್ಗಗಳ ಜೊತೆಯೇ ಜೀಗಿದಾಡ್ತಿರುತ್ತೆ. ನನ್ನ ಮನಸ್ಸೇ ಆ ಕೋತಿ. ಆ ಕೋತಿಯನ್ನ ನೀನು ಕರೆದುಕೊಂಡು ಹೋಗು, ಭಿಕ್ಷೆ ಕೊಡ್ತಾರೆ ಜನ ಅಂತಾರೆ. ಆಗ ಶಿವ ಕೇಳ್ತಾನಂತೆ, ಸದಾ ಜಿಗಿದಾಡುತ್ತೆ ಅಂತ ನೀನೇ ಹೇಳಿದ್ಯಲ್ಲ, ಅದನ್ನ ಕರೆದುಕೊಂಡು ನಾನ್ ಹೇಗೆ ತಿರುಗಲಿ ಅಂತ ಶಿವ ಮರುಪ್ರಶ್ನೆ ಹಾಕ್ತಾನಂತೆ. ಅದಕ್ಕೆ ಭಕ್ತಿ ಅನ್ನೋ ಹಗ್ಗ ಕಟ್ಟಿ ಬಂಧಿಸಿ ಕರೆದುಕೊಂಡು ಹೋಗು ಸ್ವಾಮಿ ಅನ್ನೋ ಅರ್ಥದಲ್ಲಿ ಒಂದು ಶ್ಲೋಕ ಬರೆದಿದ್ದಾರೆ ಶಂಕರರು. ಎಂಥ ದೊಡ್ಡ ಅರ್ಥವಿದೆ ನೋಡಿ ಈ ಶ್ಲೋಕದಲ್ಲಿ. ಇದರಲ್ಲಿ ಶಂಕರರು ಹೇಳಿರೋದು ಅವರ ಕುರಿತಲ್ಲ, ನಮ್ಮಂತಹ ಜನಸಾಮಾನ್ಯರ ಮನಸ್ಸಿನ ಕಪಿಚೇಷ್ಟೆ ಕುರಿತು. ಅವರೇನೋ ಮಹಾಪುರುಷರು, ಅವ್ರಿಗೇನ್ ಚಿಂತೆ ಇತ್ತು. ಆದ್ರೆ ನಮ್ಮ ನಿಮ್ಮಂತಹ ಸಾಮಾನ್ಯರು ಈ ಕೋತಿಯನ್ನ ಬಂಧಿಸೋದು ಹೇಗೆ? ಇದಕ್ಕೆಂದೇ ಇವೆ ನೋಡಿ 3 ಟೆಕ್ನಿಕ್. ಆ 3 ಟೆಕ್ನಿಕ್ಗಳೇ SSS ಟೆಕ್ನಿಕ್. ಈ SSS ಟೆಕ್ನಿಕ್ ತಿಳಿದುಕೊಳ್ಳೋ ಮುನ್ನ ಪೂಜೆ ಮಾಡುವಾಗ ಆ ರೀತಿ ಕೆಟ್ಟ ಕೆಟ್ಟ ಯೋಚನೆಗಳು ಯಾಕೆ ಬರ್ತವೆ ಅನ್ನೋದನ್ನ ಒಮ್ಮೆ ತಿಳಿದುಕೊಳ್ಳಿ. ಒಂದು ಉದಾಹರಣೆ, ಈಗ ದೇಹದಲ್ಲಿ ವ್ಯತಿರಿಕ್ತ ನೋವು ಶುರುವಾದ್ರೆ ಸ್ನೇಹಿತರಾಗ್ಲಿ ಹಿತೈಷಿಗಳಾಗ್ಲಿ ಏನ್ ಸಜೆಸ್ಟ್ ಮಾಡ್ತಾರೆ? ಗಟ್ಟಿ ಮುಟ್ಟಾಗೋದಕ್ಕೆ ವ್ಯಾಯಾಮ. ಅನಗತ್ಯವಾಗಿ ಬೆಳೆದುಕೊಂಡಿರೋ ಕೊಬ್ಬಿನಿಂದಲೇ ಇಷ್ಟೆಲ್ಲ ದೈಹಿಕ ಸಮಸ್ಯೆಗಳು ಎದುರಾಗ್ತಿವೆ ಅಂದಮೇಲೆ ದೇಹ ದಂಡಿಸ್ಲೇಬೇಕಲ್ವೇ? ಅದಕ್ಕಾಗಿ ಯೋಗವನ್ನೋ ಜಿಮ್ಮನ್ನೋ ರೆಫರ್ ಮಾಡಲಾಗತ್ತೆ. ಅದೇ ರೀತಿ ನಮ್ಮ ಮನಸ್ಸಿನಲ್ಲೂ ಕೂಡ ಅನಗತ್ಯವಾದುದು ಒಂದಷ್ಟು ಬೆಳೆದುಕೊಂಡಿರತ್ತೆ. ಹೀಗಾಗಿ ದೇಹದ ರೀತಿಯೇ ಮನಸ್ಸನ್ನ ಕೂಡ ಯೋಗಕ್ಕೋ ಜಿಮ್ಮಿಗೋ ದಿನಕ್ಕೊಂದು ಅರ್ಧ ಗಂಟೆ ಕರೆದುಕೊಂಡು ಹೋದ್ರೂ ಸಾಕು, ಮನಸ್ಸು ಅನಗತ್ಯ ಕೊಬ್ಬಿನಿಂದ ಮುಕ್ತವಾಗತ್ತೆ, ಸ್ವಸ್ಥವಾಗತ್ತೆ. ಈ ರೀತಿ ಮಾಡಿಕೊಳ್ಳೋದಕ್ಕೆ ಇರೋದೇ 3S ಟೆಕ್ನಿಕ್. ಈ 3S ಟೆಕ್ನಿಕ್ನಲ್ಲಿ ಮೊದಲನೆಯದು ಅಂದ್ರೆ ಸಂಭೋಜನ. ಸಂಭೋಜನ ಅಂದ್ರೆ ನಾವು ತಿನ್ನೋ ಅನ್ನ. 7ನೇ ತರಗತಿ ಓದೋ ಹುಡುಗನನ್ನ ಹಿಡಿದು ಕೇಳಿದ್ರೆ ನಾವು ತಿನ್ನೋ ಅನ್ನ ಏನಾಗತ್ತಪ್ಪ ಅಂತ, ಅವನು ಟೆಕ್ಸ್ಟ್ ಬುಕ್ ಪ್ರಕಾರ ಇಂಥದ್ದು ರಕ್ತ ಆಗತ್ತೆ, ಇದು ವಿಟಮಿನ್ ಆಗತ್ತೆ, ಇದು ಪ್ರೋಟೀನ್ ಆಗತ್ತೆ, ವೇಸ್ಟ್ ಹೊರಗೋಗತ್ತೆ ಅಂತ ಹೇಳ್ತಾನೆ. ಇದು ಸೈನ್ಸ್ ಥಿಯರಿ. ಅದೇ ಸ್ಪಿರಿಚುಯಲ್ ಸೈನ್ಸ್ ಥಿಯರಿ ಬೇರೆಯದ್ದೇ ಇದೆ. ನಮ್ಮ ಋಷಿ ವಿಜ್ಞಾನ ಆಹಾರದ ಬಗ್ಗೆ ಬೇರೆಯದ್ದೇ ತೆರನಾದ ದೃಷ್ಟಿಕೋನ ಇಟ್ಕೊಂಡಿದೆ. ನಾವು ತಿನ್ನೋ ಆಹಾರ ಕೆಲ ದಿನಗಳಾದ ಮೇಲೆ ನಮ್ಮ ಮನಸ್ಸಾಗಿ ಮಾರ್ಪಾಡಾಗತ್ತೆ ಎಂದದೇ ಋಷಿ ವಿಜ್ಞಾನ. ಉದಾಹರಣೆಗೆ, ಒಬ್ಬ ಕೃತ್ರಿಮ ವಿಕೃತ ವ್ಯಕ್ತಿ ದಿನವೂ ಕೂಡ ಸದ್ಭಾವ ಇರೋ ವ್ಯಕ್ತಿಗೆ ಅನ್ನ ಹಾಕಿದ್ರೆ 6 ತಿಂಗಳಲ್ಲಿ ಸಾಧು ಕೂಡ ಕೆಡುಕನಾಗಿ ಬದಲಾಗ್ತಾನೆ. ಇದು ಸತ್ಯ ಅನ್ನತ್ತೆ ವೇದೋಕ್ತಿ. ಅನ್ನಕ್ಕಿರೋ ಶಕ್ತಿಯೇ ಅದು. ಅನ್ನ ಹಾಕುವಾಗ ಯಾವ ಭಾವ ಇರುತ್ತೋ ಮತ್ತು ಅನ್ನ ತಿನ್ನುವಾಗ ಯಾವ ಭಾವ ಇರುತ್ತೋ ಅದೇ ಭಾವ ಅನ್ನದ ಮೂಲಕ ನಮ್ಮ ಮನಸ್ಸಾಗಿ
ಮನಸ್ಸಿನ ಭಾವನೆಗಳಾಗಿ ಬದಲಾಗತ್ತೆ ಎಂದಿದೆ ಋಷಿ ವಿಜ್ಞಾನ. ಈ ಕಾರಣಕ್ಕೆ ಅನ್ನದ ವಿಷಯದಲ್ಲಿ ತುಂಬ ಜಾಗರೂಕವಾಗಿರಬೇಕು. ಎಲ್ಲಿ, ಯಾರ ಬಳಿ ಮತ್ತು ಯಾರ ಜೊತೆ ಅನ್ನ ತಿಂತಿದ್ದೀರಿ ಅನ್ನೋದರ ಬಗ್ಗೆ ಅವಶ್ಯಕವಾಗಿ ಅರಿವಿರಬೇಕು. ಜೊತೆಗೆ ಅನ್ನ ತಿನ್ನುವಾಗ ಸಾಧ್ಯವಾದಷ್ಟು ಮೌನವಾಗಿ ಸೇವಿಸಿದರೆ ಒಳ್ಳೆಯದು. ಬದಲಿಗೆ ಇತ್ತೀಚಿನ ದಿನಗಳಲ್ಲಿ ಬಹುತೇಕರು ಮಾಡುವಂತೆ ಟಿವಿ ಕಾರ್ಯಕ್ರಮಗಳನ್ನು, ಮೊಬೈಲ್ ಇತರೆಗಳನ್ನು ನೋಡಿಕೊಂಡು, ಯಾರ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಂಡು, ಯಾರಿಗೋ ಬೈಕೊಂಡೋ ತಿನ್ನೋ ಅನ್ನ ಅದೇ ಭಾವವನ್ನ ನಮ್ಮ ಮನಸ್ಸಿಗೂ ತುಂಬುತ್ತೆ. ನೆನ್ಪಿರ್ಲಿ, ಇನ್ನು ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು ಅನ್ನೋದನ್ನ ಹೇಳೋಕೆ ನಮಗ ಅಧಿಕಾರ ಇಲ್ಲ. ಅದು ಅವರವರ ಜೀವನ ಕ್ರಮ, ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು. ಆದರೆ ಆಧ್ಯಾತ್ಮಿಕವಾಗಿ ಮನಃಶಾಂತಿ ಕಂಡುಕೊಳ್ಬೇಕು ಅಂದ್ರೆ ಸಾತ್ವಿಕ ಆಹಾರವನ್ನೇ ಬಳಸೋದು ಉತ್ತಮ. ಸಾತ್ವಿಕ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಇದಕ್ಕೆ ಸಾಕ್ಷಾತ್ ಭಗವಂತನೇ ಭಗವದ್ಗೀತೆಯಲ್ಲಿ ಉತ್ತರ ಕೊಟ್ಟಿದ್ದಾನೆ. ಎರಡನೇ ಎಸ್ ಟೆಕ್ನಿಕ್ ಅಂದ್ರೆ ಸಾಂಗತ್ಯ. ಸಾಂಗತ್ಯ ಅಂದ್ರೆ ನಾವು ಯಾರ ಜೊತೆ ಇದ್ದೀವಿ, ಯಾರ ಜೊತೆ ಸ್ನೇಹ ಬೆಳೆಸಿದ್ದೇವೆ ಅನ್ನೋದು ಮುಖ್ಯವಾಗುತ್ತೆ. ಸದಾಕಾಲ ನೆಗೆಟಿವ್ ಆಟಿಟ್ಯೂಡ್ ಅಥವಾ ಥಾಟ್ಸ್ ಇರೋ ಜನರ ಸುತ್ತಲೇ ಇದ್ರೆ ಖಂಡಿತ ನಮ್ಮ ಮನಸ್ಸು ಕೂಡ ನೆಗೆಟಿವೇ ಆಗುತ್ತೆ. ಹೀಗಾಗಿ ಸದಾಕಾಲ ಪಾಸಿಟಿವ್ ಜನರ ಸುತ್ತ ಬದುಕಬೇಕು. ನೆಗೆಟಿವ್ ಜನರನ್ನ ದೂರವಿಡೋದನ್ನ ಕಲಿತುಕೊಳ್ಬೇಕು. ಇನ್ನು ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಇರೋ ಮೂರನೇ ಎಸ್ ಟೆಕ್ನಿಕ್ ಅಂದ್ರೆ ಸಾಹಿತ್ಯ. ಅಂದ್ರೆ ನಾವು ಓದೋ ಪುಸ್ತಕಗಳು, ಕೇಳೋ ಸಂದರ್ಶನಗಳು, ನೋಡೋ ಟಿವಿ ಸಿನಿಮಾಗಳು ಇವು ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಹೀಗಾಗಿ ಸಾಧ್ಯವಾದಷ್ಟು ಪುರಾಣ ಪುಣ್ಯ ಕಥೆಗಳನ್ನ ಓದೋಕಾಗ್ದಿದ್ರೆ ನೋಡಿ, ನೋಡೋಕೆ ಅವಕಾಶ ಇಲ್ಲ ಅಂದ್ರೆ ಕೇಳಿ. ಇದರಿಂದ ಮನಸ್ಸು ಕೂಡ ಸದಾ ಕಾಲ ನಿರ್ಮಲವಾಗಿರುತ್ತೆ. ಭಾಗವತ ಪುರಾಣ ನೋಡಿ, ಭಗವತ್ ಚರಿತ್ರೆ ಇರೋ ಸಿನಿಮಾಗಳನ್ನ ನೋಡಿ, ನಿಮಗೇ ಅರಿವಾಗತ್ತೆ ನಂತರದ ಫೀಲ್. ಈ ಮೂರೂ ಟೆಕ್ನಿಕ್ ಅನ್ನ ಸೂಕ್ತವಾಗಿ ಪ್ರಯೋಗ ಮಾಡಿ ನಂತರ ಪೂಜೆಗೆ ಕೂರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಪೂಜೆ ಎಂದೂ ಭಂಗವಾಗೋದಿಲ್ಲ. ಸೀದಾ ಭಗವಂತನೊಂದಿಗೆ ಅನುಸಂಧಾನ ಹೊಂದಿರುತ್ತೀರಿ ಅಂತಾರೆ ಈ ಪ್ರಯೋಗದಲ್ಲಿ ಯಶಸ್ವಿಯಾಗಿರೋ ಅರಿತವರು. ಧೂಪ, ದೀಪ, ನೈವೇದ್ಯ, ಮಂತ್ರ, ಪುಷ್ಪ, ಧ್ಯಾನಾದಿಗಳಿದ್ದರೂ ಕೆಲವರಿಗೆ ತಾವು ಮಾಡಿದ ಪೂಜೆ ಬಗ್ಗೆ ಅಸಮಾಧಾನ, ಅಸಂತೃಪ್ತಿ. ಕಾರಣ ನಿತ್ಯವೂ ಪೂಜೆ ಮಾಡ್ತಾ ಇದ್ರೂ ಯಾವುದೇ ಫಲ ದೊರಕದೇ ಇರೋದು. ಹೀಗ್ಯಾಕಾಗ್ತಿದೆ ಅನ್ನೋ ಪ್ರಶ್ನೆ ಬಹುತೇಕರನ್ನ ಕಾಡಿಯೇ ಇರುತ್ತದೆ. ಹಾಗಾದ್ರೆ ಸರಿಯಾದ ಪೂಜೆಗೆ ಏನ್ ಮಾಡಬೇಕು? ಈ ಪ್ರಶ್ನೆಗೆ ಉತ್ತರ 3 ನಿಯಮಗಳು ವೀಕ್ಷಕರೇ. ಅದು ಯಾವುದೇ ಪೂಜೆಯೇ ಆಗಿರ್ಲಿ, ನಾವೀಗ ಹೇಳ ಹೊರಟಿರೋ 3 ನಿಯಮಗಳನ್ನ ಪಾಲಿಸಿದ್ದೇ ಆದಲ್ಲಿ ತಕ್ಕ ಮಟ್ಟಿನ ಪೂಜಾ ಫಲ ದೊರಕೋದಂತೂ ಗ್ಯಾರಂಟಿ. ಈ 3 ನಿಯಮಗಳನ್ನ ಪಾಲಿಸದೆ ಬೇರೆ ಇನ್ನೇನನ್ನೇ ಮಾಡಿದ್ರೂ ನಿಮ್ಮ ಪೂಜೆ ಸರಿಯಾದ ರೀತಿಯಲ್ಲಿ ಭಗವಂತನನ್ನ ತಲುಪೋದಿಲ್ಲ. ಬೇಕಿದ್ರೆ ಪರೀಕ್ಷೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಏನಾ 3 ನಿಯಮಗಳು ನೋಡೋಣ ವಿವರವಾಗಿ. ಅದು ಯಾವುದೇ ರೀತಿಯ ಪೂಜೆಯೇ ಆಗ್ಲಿ 3 ನಿಯಮಗಳನ್ನ ಪಾಲಿಸಲೇಬೇಕು. ಇವುಗಳನ್ನ ಪಾಲಿಸಿದ್ರೆ ಪೂಜಾ ಫಲ ಶತಸಿದ್ಧ ಅಂತ ಹೇಳಿದ್ವಿ ಅಲ್ವೇ? ಏನಾ 3 ನಿಯಮಗಳು ಅನ್ನೋದನ್ನ 3 ಕ್ಯಾಟಗರಿಯಲ್ಲಿ ತಿಳಿದುಕೊಳ್ಳೋಣ. ಮೊದಲನೇ ಕ್ಯಾಟಗರಿ ಪೂಜೆಗೆ ಕೂರೋ ಮುನ್ನ ಏನ್ ಮಾಡಬೇಕು ಅನ್ನೋದು. ಎರಡನೇ ಕ್ಯಾಟಗರಿ ಪೂಜೆ ಮಾಡುವಾಗ ಏನ್ ಮಾಡಬೇಕು ಅನ್ನೋದು. ಮೂರನೆಯದ್ದು ಪೂಜೆ ಮುಗಿಸಿದ ಮೇಲೆ ಏನ್ ಮಾಡಬೇಕು ಅನ್ನೋದು. ಇವುಗಳಲ್ಲಿ ಮೊದಲನೆಯದನ್ನ ಡೀಟೇಲ್ ಆಗಿ ನೋಡೋಣ. ಪೂಜೆಗೆ ಕೂರೋ ಮುನ್ನ ಯಾರೇ ಆಗಲಿ ಪಾಲಿಸಲೇಬೇಕಾದ ಕ್ರಮ ಅಥವಾ ನಿಯಮ ಅಂದ್ರೆ ಬಾಹ್ಯ ಅಂತರ್ಶುಚಿ. ಬಾಹ್ಯ ಶುಚಿ ಅಂದ್ರೆ ನಿಮ್ಗೂ ಗೊತ್ತಿದೆ. ಸ್ನಾನ ಮಾಡಿ ಮಡಿಬಟ್ಟೆ ಹಾಕೊಂಡು ಕೂರ್ಬೇಕು. ಹಾಕೋ ಬಟ್ಟೆ ಶುಚಿಯಾಗಿರ್ಬೇಕು ಅಷ್ಟೇ. ರೇಷ್ಮೆ ಪಂಚೆ ಹಾಕೋಬೇಕು, ಉತ್ತರಿಯ ಹಾಕೋಬೇಕಾ ಅನ್ನೋದೆಲ್ಲ ಸೆಕೆಂಡರಿ. ಇಲ್ಲಿ ಭಕ್ತಿಯೇ ದಿರಿಸಾಗಬೇಕು. ಜೊತೆಗೆ ಮನೆಯಲ್ಲಿರೋ ದೇವರ ಮನೆಯನ್ನ ಶುದ್ಧವಾಗಿ ಇಟ್ಕೊಳ್ಬೇಕಾದದ್ದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಕೆಲವರಿಗೆ ಆಗಾಗ ಡೌಟ್ ಬರುತ್ತೆ, ನಾನು ವಿಪರೀತ ಸಿಗರೇಟ್ ಸೇತೀನಿ, ವಿಪರೀತ ಕುಡಿತೀನಿ, ನಾನ್ ಯಾಕೆ ಮಂತ್ರ ಸಾಧನೆ ಮಾಡಬಾರ್ದು,
ದೇವಲೋಕದಲ್ಲೇ ಸೋಮರಸ ಇಲ್ವಾ ಅಂತೆಲ್ಲ ವಾದಿಸೋ ಜನರು ಇದ್ದಾರೆ. ಆದ್ರೆ ನಿಮಗೊಂದು ವಿಚಾರ ಗೊತ್ತಿರ್ಲಿ, ಮಂತ್ರ ಸಾಧನಕ್ಕೆ ಕರಗೋ ದೇವರು ನಮ್ಮ ಶ್ವಾಸ ಮೂಲಕವೇ ಅಂತರಾತ್ಮವನ್ನ ಪ್ರವೇಶ ಮಾಡೋದು. ಈ ವೇಳೆ ನಮ್ಮ ಶ್ವಾಸ ಗಬ್ಬು ನಾಡ್ತಾ ಇದ್ರೆ ದೇವರಾಗ್ಲಿ ದೇವತೆಯಾಗ್ಲಿ ಅಲ್ಲಿ ಬರೋದಕ್ಕೆ ಇರೋದಕ್ಕೆ ಸಾಧ್ಯನಾ? ಹೀಗಾಗಿ ಧೂಮಪಾನಿಗಳು ಮದ್ಯಪಾನಿಗಳು ಈ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಇದು ಬಾಹ್ಯ ಶುಚಿ. ಇನ್ನು ಅಂತರ್ಶುಚಿ ಅಂದ್ರೇನು ಅಂತ ನೋಡೋದಾದ್ರೆ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದು. ಯಾವಾಗಲೂ ಪೂಜೆಗೆ ಕೂರುವಾಗ ಮನಸ್ಸನ್ನ ಪ್ರಶಾಂತವಾಗಿ ನಿಸ್ವಾರ್ಥದಿಂದ ಇಟ್ಕೊಳ್ಳಿ. ನನಗೆ ದುಡ್ಡು ಬೇಕು, ಅದಕ್ಕೆ ತಿಮ್ಮಪ್ಪ ನಿನಗೆ ಊದ್ಬತ್ತಿ ಹಚ್ತಾ ಇದ್ದೀನಿ ಅನ್ನೋ ಫೀಲಿಂಗ್ನಲ್ಲಿ ದೇವ್ರ ಮುಂದೆ ಯಾವತ್ತೂ ಕೂರಬೇಡಿ. ಜೊತೆಗೆ ಒಂದು ನಿರ್ದಿಷ್ಟ ಮಂತ್ರವನ್ನ ಹೇಳುವಾಗ ಮಧ್ಯ ಮಧ್ಯ ಮಾತನಾಡೋದು ಅಥವಾ ಆಫೀಸ್ ಕಾಲ್ ಬಂತು ಅರ್ಜೆಂಟ್ ಅಂತ ಫೋನ್ ಕೈಗೆತ್ಕೊಳ್ಳೋದು ಇಂಥವನ್ನೆಲ್ಲ ಮಾಡಬೇಡಿ. ಪೂಜೆ ಅಂದರೆ ಅದು ನಿರ್ವಿಘ್ನವಾಗಿ ನೆರವೇರಬೇಕು. ಜೊತೆಗೆ ಯಾರಿಗೋ ಕೆಟ್ಟದಾಗ್ಲಿ ಅಂತನೋ ಇನ್ಯಾರಿಗೋ ಅನ್ಯಾಯವಾಗ್ಲಿ ಅಂತನೋ ಖಂಡಿತ ಎಂದೂ ಪೂಜೆ ಮಾಡಬೇಡಿ. ಇದೇ ಕಾರಣಕ್ಕೆ ಹೇಳಿದ್ದು, ಬರೀ ಬಾಹ್ಯ ಶುದ್ಧಿಯಷ್ಟೇ ಅಲ್ಲ, ಪೂಜೆಗೆ ಕೂರುವಾಗ ಅಂತರಂಗವನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. ಏನೂ ಬೇಡಿಕೆಗಳಿಲ್ಲದೆ ಸುಮ್ಮನೆ ಪೂಜೆ ಮಾಡಿದ ಎಷ್ಟೋ ಮಂದಿಗೆ ಭಗವಂತ ಅವರಿಗೆ ಕರುಣಿಸಬೇಕಾದ ದಾರಿಯಲ್ಲೇ ರೀತಿಯಲ್ಲೇ ಕರುಣಿಸಿದ್ದಾನೆ. ಯಾಕಂದ್ರೆ ಭಗವಂತನಿಗೆ ಗೊತ್ತು ಏನ್ ಮಾಡಬೇಕು, ಯಾಕೆ ಮಾಡಬೇಕು, ಹೇಗ್ ಮಾಡಬೇಕು ಅಂತ. ಪೂಜೆಗೆ ಕೂರುವಾಗ ಒಂದು ನಿರ್ದಿಷ್ಟ ಸಮಯವನ್ನ ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಸಾಧ್ಯವಾದಷ್ಟು ಪ್ರತಿದಿನವೂ ಒಂದೇ ಸಮಯಕ್ಕೆ ಪೂಜೆಗೆ ಕೂರಿ. ಇದರಿಂದ ಅತ್ಯಂತ ಹೆಚ್ಚಿನ ಅನುಕೂಲವಾಗಲಿದೆ. ಯಾಕಂದ್ರೆ ಆ ಸಮಯದಲ್ಲಿ ಅತಿ ಹೆಚ್ಚಿನ ಶಕ್ತಿ ಉತ್ಪತ್ತಿಯಾಗಿ ನಿಮ್ಮ ದೇಹಾತ್ಮನೊಳಗೆ ಸಂಯೋಜಿತವಾಗುತ್ತೆ. ಇದಿಷ್ಟು ಮೊದಲ ಹಂತ ಆಯ್ತು. ಇನ್ನು ಎರಡನೇ ಹಂತ ಪೂಜೆ ಮಾಡುವಾಗ ಏನ್ ಮಾಡಬೇಕು ಅನ್ನೋದು. ಪೂಜೆ ಮಾಡುವಾಗ ಎಷ್ಟು ಮಣಿಯ ಜಪಮಾಲೆ ಬಳಸಬೇಕು, ಎಷ್ಟು ಸಲ ಜಪಿಸ್ಬೇಕು, ಇಷ್ಟು ದಿನ ಎಷ್ಟು ಮಂತ್ರಗಳನ್ನ ಜಪಿಸ್ತಿದ್ನೋ ಅಷ್ಟೇ ಸಾಕಾ? ಕಷ್ಟಗಳು ತೀರಬೇಕು ಅಂದ್ರೆ ಇನ್ನೊಂದು ಮಂತ್ರ ಸೇರಿಸ್ಕೊಳ್ಬೇಕಾ? ಇದನ್ನೆಲ್ಲ ಯೋಚನೆ ಮಾಡೋದಲ್ಲ ಪೂಜೆಗೆ ಕೂರೋ ಮುನ್ನ. ತುಂಬಾ ಸಿಂಪಲ್ಲು. ನನ್ನ ಮನಸ್ಸನ್ನ ಭಗವಂತನ ಮೇಲೆ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನೋದಷ್ಟೇ ಇಂಪಾರ್ಟೆಂಟು. ಮನಸ್ಸು ಸ್ಥಿರಸ್ಥಾಯಿಯಾಗಿ ನಿಲ್ಲಲಿಲ್ಲ ಅಂದ್ರೆ ಗಂಟೆಗಟ್ಲೆ ಪೂಜೆ ಮಾಡಿದ್ರೂ ವೇಸ್ಟೆ. ಇಷ್ಟು ಸಲ ರಾಮಕೋಟಿ ಬರೆದ್ರೆ, ಅಷ್ಟು ಸಲ ಗಾಯತ್ರಿ ಮಂತ್ರ ಹೇಳಿದ್ರೆ, ಸಾಕಷ್ಟು ಸಲ ರುದ್ರಾಭಿಷೇಕ ಮಾಡಿದ್ರೆ ಅಂತ ಕೊರ್ಗೋರು ಮೊದಲು ಇದನ್ನ ತಿಳಿದುಕೊಳ್ಬೇಕು. ನಾವು ಯಾಂತ್ರಿಕವಾಗಿ ಕೋಟಿ ಜಪ ಮಾಡಿದ್ರೂ ಪ್ರಯೋಜನ ಸಿಗೋದಿಲ್ಲ. ಈ ಪ್ರಯತ್ನದಲ್ಲಿ ನಾವು ಎಷ್ಟು ಸಲ ಭಗವಂತನೊಂದಿಗೆ ಕನೆಕ್ಟ್ ಆದ್ವಿ ಅನ್ನೋದಷ್ಟೇ ಮುಖ್ಯವಾಗುವುದು. ಹೀಗಾಗಿಯೇ ಕೆಲವರು ಸಿಂಪಲ್ ಆಗಿ ಪೂಜೆ ಮಾಡಿದ್ರು ಬಹುಬೇಗ ಅಂದುಕೊಂಡಿದ್ದನ್ನ ಕರುಣಿಸಿಕೊಂಡು ಬಿಡುತ್ತಾರೆ. ಇನ್ನು ಮೂರನೇ ನಿಯಮ ಅಥವಾ ತಿಳಿದುಕೊಳ್ಳಬೇಕಾದ ವಿಚಾರ ಅಂದ್ರೆ ಪೂಜೆ ಆದ್ಮೇಲೆ ಏನ್ ಮಾಡಬೇಕು ಅನ್ನೋದು. ಮೊದಲು ಹಾಸಿಕೊಂಡಿದ್ದ ಚಾಪೆಯನ್ನ ಎತ್ತಿಡಬೇಕು. ಎತ್ತಿಡೋಕು ಮುನ್ನ ಸರಿಯಾದ ಕ್ರಮದಲ್ಲಿ ಸುತ್ತಿಡಬೇಕು. ಮೇಲಿನಿಂದ ಕೆಳಕ್ಕೆ ಸುತ್ತಬೇಕೇ ವಿನಃ ಕೆಳಗಿನಿಂದ ಮೇಲಕ್ಕಲ್ಲ. ಹೀಗೆ ಈ ರೀತಿಯೆಲ್ಲ ವಿಚಿತ್ರ ನಿಯಮಗಳನ್ನ ಪಾಲಿಸ್ತಾರೆ ಕೆಲವು ಜನ. ಅಸಲಿ ವಿಷಯ ಇದಲ್ಲ. ನಿಜವಾಗಿ ಪೂಜೆ ಆದ್ಮೇಲೆ ಮಾಡಬೇಕಿರೋದು ಏನು ಅಂದ್ರೆ ಒಂದು ಕೆಲಸ ನೋಡಿ. ನಾವು ಪ್ರತಿನಿತ್ಯ ಮಾಡೋ ಪೂಜೆ ಏನು, ಯಾತಕ್ಕಾಗಿ ಅನ್ನೋದನ್ನ ತಿಳಿದುಕೊಳ್ಬೇಕು. ಉದಾಹರಣೆಗೆ 1-2 ಗಂಟೆಯೋ ಮೊಬೈಲ್ ಚಾರ್ಜ್ ಮಾಡಿ ಇಡೀ ದಿನ ನಾವು ಮೊಬೈಲ್ ಬಳಸೋದಿಲ್ವಾ? ಅದೇ ರೀತಿ ನಾವು ಮಾಡೋ 1 ಗಂಟೆ ಪೂಜೆ ನಮ್ಮನ್ನ ಇಡಿಯಾಗಿ ಚಾರ್ಜ್ ಮಾಡುತ್ತೆ. ಉಳಿದ 23 ಗಂಟೆಗಳ ಕಾಲ ಆ ಚಾರ್ಜ್ ಆಗಿರೋ ಪವರನ್ನ ಉಪಯೋಗಿಸಿಕೊಳ್ಳಬೇಕು. ಹಾಗಾದ್ರೆ ಹೇಗೆ ಉಪಯೋಗಿಸ್ಕೊಳ್ಬೇಕು ಅಂದ್ರೆ ಮತ್ತೇನು ಮಾಡಬೇಕಿಲ್ಲ. ಸತ್ಯ ಧರ್ಮ ದಯೆಗಳನ್ನ ಮರೆಯದೆ ದಿನಚರಿ ಕಂಪ್ಲೀಟ್ ಮಾಡಬೇಕು ಅಷ್ಟೇ. ಯಾಕಂದ್ರೆ ಈ 3 ಇದ್ರಷ್ಟೇ ನಾವು ಮಾಡೋ ಯಾವುದೇ ಪೂಜೆ ಫಲಿಸೋದು. ಇಲ್ಲವಾದಲ್ಲಿ ಎಂತಹ ದೊಡ್ಡ ದೊಡ್ಡ ಪೂಜೆಗಳನ್ನೇ ಮಾಡಿದ್ರೂ ಪ್ರಯೋಜನ ಮಾತ್ರ ಶೂನ್ಯವೇ ಆಗಿರುತ್ತೆ.
ದೇವರ ಮನೆ ಮುಂದೆ ಕೂತು ಬ್ರಹ್ಮಾಂಡ ಪೂಜೆ ಮಾಡಿ ಪೂಜೆ ಮುಗಿದ್ಮೇಲೆ ಹೊರಗಡೆ ಹೋಗಿ ಯಾರನ್ನೋ ಮೋಸ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅಂತಹ ಪೂಜೆ ಯಾವತ್ತಾದ್ರೂ ಫಲಿಸೋಕೆ ಸಾಧ್ಯನಾ? ಇದಕ್ಕೆ ಉದಾಹರಣೆ ಮಹಾಭಾರತವೇ ನೋಡಿ. ಪಾಂಡವರ ಬಳಿ ಬಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಪೋಸ್ಟ್ ಮ್ಯಾನ್ ರೀತಿ ರಾಯಭಾರಿಯಾಗಿದ್ಯಾಕೆ? ಡ್ರೈವರ್ ರೀತಿ ಅರ್ಜುನನ ಸಾರಥಿಯಾಗಿದ್ಯಾಕೆ? ಈ ಸತ್ಯ ಧರ್ಮ ದಯೆಗಳ ಕಾರಣಕ್ಕೆ ಅಲ್ವೇ? ಇಷ್ಟು ಮಾತ್ರ ಅರ್ಥ ಮಾಡ್ಕೊಂಡ್ಬಿಟ್ರೆ ಬದುಕಲ್ಲಿ ಇನ್ಯಾವ ತಪಸ್ಸೇ ಬೇಡ ನೋಡಿ. ವೀಕ್ಷಕರೇ, ಇವೇ ನೋಡಿ ಯಾವುದೇ ಪೂಜೆಗೂ ಮುನ್ನ ಇರಬೇಕಾದ 3 ಪ್ರಮುಖ ನಿಯಮಗಳು. ಈ 3 ನಿಯಮಗಳನ್ನ ಪಾಲಿಸಿದ್ರೆ ಸಾಕು, ಆರಾಮಾಗಿ ಪೂಜೆ ಮಾಡಬಹುದು. ಬಾಕಿದೆಲ್ಲ ಖಂಡಿತ ಬೋಗಸ್. ಇದು ಇವತ್ತಿನ ಮಹಿಮೆ ಸಂಚಿಕೆ. ಮತ್ತೊಂದು ವಿಶೇಷತೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ.